ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಬಿಗ್ ಅಪ್ಡೇಟ್. ಬೆಳಗಾವಿಯಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಡಿಕೆ ಡಿನ್ನರ್. ರಾತ್ರಿ ಡಿನ್ನರ್ಗೆ ಸೇರಿದ್ದು ಎಷ್ಟು ಮಂದಿ ಗೊತ್ತಾ? 20 ಜನನ, 30 ಜನನ, 50 ಜನನ ಅಥವಾ 100 ಜನನ? 50 ಅಲ್ಲ 100 ಮಂದಿ ಅಲ್ಲಿ ಸೇರಿದ್ದು ಅಂತ ಹೇಳಲಾಗ್ತಾ ಇತ್ತು. ಅದು ಕೂಡ ಅಲ್ಲ, ಬರೋಬ್ಬರಿ 150 ಮಂದಿ ಸೇರಿದ್ರು. ಶಾಸಕರು ಇಲ್ಲಿ ಹೋಗಿದ್ದೇ ಒಂದು ಉದ್ದೇಶಕ್ಕೆ, ಆದ್ರೆ ಈ ಫಾರ್ಮ್ ಹೌಸ್ ನಲ್ಲಿ ಆಗಿದ್ದೇ ಬೇರೆ ಕತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಸಿದ್ದು ಬಣದ ಹೇಳಿಕೆ ಬಗ್ಗೆ ಚರ್ಚಿಸುವುದಕ್ಕೆ ಹೋಗಿದ್ದಂತಹ ಡಿಕೆ ಟೀಮ್, ಕಾಂಗ್ರೆಸ್ ಮುಖಂಡ ಆಯೋಜಿಸಿದ್ದಂತಹ ಡಿನ್ನರ್ಗೆ ಹೋಗಿದ್ದಂತಹ ಶಾಸಕರು, ಈ ಡಿನ್ನರ್ ನಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತೆ ಅವರ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದಾರೆ. ಏಕಾಏಕಿ ಕಾರ್ಯಕರ್ತರು ಸೇರಿದ್ದಕ್ಕೆ ಅಲ್ಲಿ ನೋ ಪಾಲಿಟಿಕ್ಸ್ ಚಾಕ್. ಜನ ಜಾಸ್ತಿ ಆಗಿದ್ರಿಂದ ಏನೂ ಚರ್ಚೆ ಮಾಡದೆ ಶಾಸಕರು ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಬರೀ ನಾಯಕರುಗಳು ಮಾತ್ರ ಹೋಗಿದ್ದಿದ್ರೆ ಒಂದಷ್ಟು ಚರ್ಚೆಗಳು, ಸಲಹೆಗಳು, ಸೂಚನೆಗಳನ್ನ ಕೂಡ ಪಡೆದುಕೊಳ್ಳೋದು ಅಥವಾ ಕೊಡೋದು ಆಗ್ತಾ ಇತ್ತು. ಬಟ್ ಆದ್ರೆ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ರು ಈ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಕುಟುಂಬಸ್ಥರು ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಇನ್ನೇನು ಮಾತಾಡೋದಕ್ಕೆ ಸಾಧ್ಯ ಆಗತ್ತೆ? ಯಾವುದೇ ನಾಯಕತ್ವ ಬದಲಾವಣೆ ವಿಚಾರವನ್ನು ಕೂಡ ಮಾತನಾಡಿಲ್ಲ. ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋದ್ವಿ, ಊಟ ಮಾಡ್ಕೊಂಡ್ವಿ, ಬಂದ್ವಿ ಅನ್ನುವಂತಹ ವಿಚಾರ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು, ಅದೇ ರೀತಿ ಆದಂತೆ ಕಾಣಿಸ್ತಾ ಇದೆ. ರಾತ್ರಿ ಡಿನ್ನರ್ಗೆ ಸೇರಿದ್ದು ಒಟ್ಟು 150 ಮಂದಿ ಅಂತ ಹೇಳಲಾಗ್ತಾ ಇದೆ.